ಹಲೋ ಎವ್ರಿವಾನ್, ವೆಲ್ಕಮ್ ಟು ಲರ್ನ್ ಆನ್‌ಲೈನ್. ನನ್ನ ಹೆಸರು ಕನಕರಾಜ್. ನಾನು ನಿಮ್ಮ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಲಾಜಿಕಲ್ ರೀಸನಿಂಗ್‌ನ ಟ್ರೈನರ್ ಆಗಿರ್ತೇನೆ. ಸೊ ಹಾಗಾದ್ರೆ ಈ ನಮ್ಮ ಸೀರೀಸ್ ಏನ್ ನಡೀತಿದೆ, ಇದು ಶಾರ್ಟ್ ವಿಡಿಯೋ ಸೀರೀಸ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ 10 ಮಿನಿಟ್ಸ್ ಟು 15 ಮಿನಿಟ್ಸ್ ವಿಡಿಯೋ ಸಿಗ್ತಿರುತ್ತೆ. ಇದರಲ್ಲಿ ನೀವು ಶಾರ್ಟ್ ಕಟ್ಸ್ ಅಂಡ್ ಟಿಪ್ಸ್‌ನ ಕಲಿತಿರ್ತೀರಾ. ಯಾವುದಕ್ಕೆ ಅಂದ್ರೆ ಎಕ್ಸಾಮಿನೇಷನ್ಸ್ ಅಲ್ಲಿ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ಸ್ ಅಥವಾ ಎಕ್ಸಾಮಿನೇಷನ್‌ಲಿ ತುಂಬಾ ಬಳಕೆ ಆಗುವಂತ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಕಲಿತಿರ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಈ ವಿಡಿಯೋಲಿ ನಾವು ನೋಡಕ್ ಹೊರಟಿರೋದು ಫೈಂಡಿಂಗ್ ಔಟ್ ಸ್ಕ್ವಯರ್ಸ್ ಆಫ್ ಎನಿ 2 ಡಿಜಿಟ್ ನಂಬರ್ಸ್. ಯಾವುದೇ ಒಂದು 2 ಡಿಜಿಟ್ ನಂಬರ್ಸ್‌ದು ಸ್ಕ್ವಯರ್ಸ್ ಯಾವ ರೀತಿ ಬೇಗ ಬೇಗ ಕಂಡುಹಿಡಿಯೋದು ಅಂತ ನಾವಿಲ್ಲಿ ಕಲಿಯಕ್ ಹೊರಟಿದೀವಿ. ನೋಡಿ, ಈ ಕ್ವೆಶ್ಚನ್ ನ ಸಾಲ್ವ್ ಮಾಡೋದಕ್ಕೆ ಮುಂಚೆ ಇಲ್ಲಿ ನಾನು ನಿಮ್ಗೆ ಕೆಲವೊಂದು ಪ್ರೀ ರಿಕ್ವಿಸಿಟ್ಸ್ ಇರುತ್ತೆ. ಅದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಏನದು ಪ್ರೀ ರಿಕ್ವಿಸಿಟ್ಸ್ ಅಂದ್ರೆ, ನೀವು ಏನಾದ್ರೂ ಸ್ಕ್ವಯರ್ಸ್ ಅಥವಾ ಸ್ಕ್ವೇರ್ ರೂಟ್ಸ್ ನ ಕಂಡುಹಿಡಿಬೇಕು 2 ಡಿಜಿಟ್ ನಂಬರ್ಸ್‌ಗೆ ಅಂತ ಹೇಳೋದಾದ್ರೆ, ಫಸ್ಟ್‌ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಕ್ವಯರ್ ಸ್ಟಿಲ್ 25 ಬರ್ತಿರ್ಬೇಕು. ಒಂದು ಸಲ ನೀವು ಸ್ಕ್ವಯರ್ಸ್ 25 ವರೆಗೂ ನೀವು ಮೆಮರೈಸ್ ಮಾಡ್ಬಿಟ್ರಾ, ಹಾಗಾದ್ರೆ ಎನಿ 2 ಡಿಜಿಟ್ ನಂಬರ್‌ದು ಸ್ಕ್ವೇರ್ಸ್‌ನ ಕಂಡುಹಿಡಿಯೋದು ತುಂಬಾ ಸುಲಭ ಆಗಿರುತ್ತೆ. ಅಂಡ್ ಅದನ್ನ ನೀವು ವಿತಿನ್ 5 ಟು 10 ಸೆಕೆಂಡ್ಸ್ ಅಲ್ಲಿ ನೀವು ಕಂಡುಹಿಡಿಬಹುದು. ನಾಟ್ ಇವನ್ 10 ಸೆಕೆಂಡ್ಸ್, 5 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ನೀವೊಂದು 2 ಡಿಜಿಟ್ ನಂಬರ್‌ದು ಸ್ಕ್ವೇರ್ ಕಂಡುಹಿಡಿಬಹುದು. ಅದು ಯಾವ ರೀತಿ ಅಂತ ಕೇಳೋದಕ್ಕೆ ನಮ್ಗೆ ಇಲ್ಲಿ ಏನ್ ಬರುತ್ತಪ್ಪ ಅಂದ್ರೆ 3 ಕೇಸಸ್ ಬರುತ್ತೆ. ಎಷ್ಟು ಕೇಸಸ್ ಬರುತ್ತೆ? 3 ಕೇಸಸ್ ಬರುತ್ತೆ. ಯಾವ್ದ್ಯಾವ್ದು ಆ 3 ಕೇಸಸ್ ಅಂತೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೋಡಿ, ಎನಿ ಸ್ಕ್ವಯರ್ಸ್ ಯಾವಾಗ್ಲೂ ಏನಾಗಿರುತ್ತಪ್ಪ ಅಂದ್ರೆ, ಯಾವ್ದಾದ್ರು ಸ್ಕ್ವಯರ್‌ನ ತಗೊಂಡ್ರೆ ಅದು ನಿಮ್ಗೆ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೋತೀವಿ. 2 ಪಾರ್ಟ್ಸ್ ಯಾವ್ದ್ಯಾವ್ದು? ಒಂದು ಎಲ್‌ಎಚ್‌ಎಸ್, ಇನ್ನೊಂದು ಆರ್‌ಎಚ್‌ಎಸ್. ಎಲ್‌ಎಚ್‌ಎಸ್ ಅಂದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್, ಆರ್‌ಎಚ್‌ಎಸ್ ಅಂದ್ರೆ ನಮ್ಮ ರೈಟ್ ಹ್ಯಾಂಡ್ ಸೈಡ್. ನಮ್ಮ ರೈಟ್ ಹ್ಯಾಂಡ್ ಸೈಡ್‌ಗೆ ಕಂಡೀಷನ್ ಇರುತ್ತೆ. ಏನದು? ನಮ್ಮ ರೈಟ್ ಹ್ಯಾಂಡ್ ಸೈಡ್ ಯಾವಾಗ್ಲೂ 2 ಡಿಜಿಟ್ಸ್‌ನ ಮಾತ್ರ ಹೊಂದಿರ್ಬೇಕು. ಎಕ್ಸಾಕ್ಟ್‌ಲಿ 2 ಡಿಜಿಟ್ಸ್‌ನ ಹೊಂದಿರ್ಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟಾದ್ರೂ ಇರ್ಬೋದು, ಏನೇ ಕಂಡೀಷನ್ ಇಲ್ಲ. ಎಕ್ಸಾಕ್ಟ್‌ಲಿ 2 ಡಿಜಿಟ್ಸ್‌ನ ಹೊಂದಿರ್ಲೇಬೇಕು. ಸೊ ಹಾಗಾದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟಾದ್ರೂ ಡಿಜಿಟ್ಸ್ ಇರ್ಬೋದು. ಅದಕ್ಕೆ ಕಂಡೀಷನ್ ಯಾವುದು ಇಲ್ಲ. ನೋ ಕಂಡೀಷನ್. ಸೊ ಹಾಗಾದ್ರೆ ಇವಾಗ ಈ ತರ ಅರ್ಥ ಆಯ್ತು ಅಂದ್ರೆ, ಸರ್ ಇವಾಗ 3 ಕೇಸ್ ಅಂದ್ರಲ್ಲ, ಯಾವ್ದ್ಯಾವ್ದದು ಕೇಸು ಅಂದ್ರೆ, ಕೇಸ್ 1. ಕೇಸ್ 1 ಅಲ್ಲಿ ಏನಾಗಿರುತ್ತೆ? ಫೈಂಡಿಂಗ್ ಔಟ್ ಸ್ಕ್ವಯರ್ಸ್ ಆಫ್ ನಂಬರ್ ಎಂಡಿಂಗ್ ವಿತ್ 5. ಯಾವುದೇ ನಂಬರ್ ಒಂದು 5 ಇಂದ ಎಂಡ್ ಆಗೋದಾದ್ರೆ ಅದ್ರ ಸ್ಕ್ವಯರ್ಸ್ ಹೇಗ್ ಕಂಡುಹಿಡಿಯೋದು ಅಂತ ಈ ಕೇಸಲ್ಲಿ ನೋಡಕ್ ಹೊರಟಿದೀವಿ. ನೋಡಿ, ಲೆಟ್ಸ್ ಸೇ 5 ಇಂದ ಎಂಡ್ ಆಗೋ ನಂಬರ್ಸ್ ನೋಡೋಣ. ಫಸ್ಟ್‌ಗೆ 5 ಸ್ಕ್ವೇರ್‌ನೇ ಬರೆಯೋಣ. 5 ಸ್ಕ್ವೇರ್ ಎಷ್ಟಾಗುತ್ತೆ? 25. ಆಯ್ತಾ? ನೆಕ್ಸ್ಟ್ 15 ಸ್ಕ್ವೇರ್. 15 ಸ್ಕ್ವೇರ್ ಏನಾಗುತ್ತೆ? 225. ನಮ್ಗೆಲ್ರಿಗೂ ಇದು ಗೊತ್ತೇ ಇದೆ. 25 ಸ್ಕ್ವೇರ್. ನಾವು 25 ವರೆಗೂ ಸ್ಕ್ವೇರ್ಸ್ ಮೆಮರೈಸ್ ಮಾಡಿರ್ಬೇಕಾ? 25 ಸ್ಕ್ವೇರ್ ಏನಾಗಿರುತ್ತೆ? 625. ಇವಾಗ ಏನ್ ಹೇಳಿದ್ದೆ? ಸ್ಕ್ವಯರ್ಸ್‌ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸಾಕ್ಟ್ಲಿ 2 ಡಿಜಿಟ್ಸಾ? 2 ಡಿಜಿಟ್ಸ್ ನೋಡಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿರೋ 2 ಡಿಜಿಟ್ಸ್ ಏನಾಗಿರುತ್ತೆ? ಎಲ್ಲಾ ಕಡೆ 25 ಅಂತ ಬಂದಿರುತ್ತೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನೂ ಇಲ್ಲ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 6 ಇದೆ. ಸೊ ಇದರಿಂದ ನನ್ಗೆ ಏನ್ ಅರ್ಥ ಆಗ್ಬೇಕಪ್ಪ ಅಂದ್ರೆ, ಯಾವುದಾದ್ರೂ ಒಂದು 2 ಡಿಜಿಟ್ ನಂಬರ್‌ನ ತಗೊಂಡು 5 ಇಂದ ಎಂಡ್ ಆದ್ರೆ ಅದನ್ನ ಸ್ಕ್ವಯರ್ ಮಾಡಿದಾಗ ಲಾಸ್ಟ್ 2 ಡಿಜಿಟ್ಸ್ ಯಾವಾಗ್ಲೂ 25 ಅಂತ ಫಿಕ್ಸ್ ಇರುತ್ತೆ. ಲಾಸ್ಟ್ 2 ಡಿಜಿಟ್ಸ್ ಏನಾಗಿರುತ್ತೆ? 25 ಅಂತ ಯಾವಾಗ್ಲೂ ಫಿಕ್ಸ್ ಇರುತ್ತೆ. ಸೊ ಹಾಗಾದ್ರೆ ರಿಮೈನಿಂಗ್ ಡಿಜಿಟ್ಸ್ ಇಲ್ಲಿ 2 ಹೆಂಗ್ ಬರುತ್ತೆ? ಇಲ್ಲಿ 6 ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡಿ ನೋಡೋಣ. ಸೊ 1 ಇದೆ. 2 ಬರ್ಬೇಕು ಅಂದ್ರೆ ಏನ್ ಮಾಡ್ಬೋದು? 2 ಇಂದ ಮಲ್ಟಿಪ್ಲೈ ಮಾಡ್ಬೋದಾ? 1 ಇಂಟು 2 ಅಂದ್ರೆ 2. 2 ಇದೆ, ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ? 3. 3 ಇಂಟು 2 ಅಂದ್ರೆ ಏನು? 6. 35. 3 ಇಂಟು ನೆಕ್ಸ್ಟ್ ನಂಬರ್ ಅಂದ್ರೆ ಏನು? 4. 4 ಇಂಟು 3 ಅಂದ್ರೆ ಎಷ್ಟಾಯ್ತು? 12. ಅಂದ್ರೆ ನನ್ನ ಸ್ಕ್ವೇರ್ ಏನಾಗಿರುತ್ತೆ? 1225. ಹಾಗಾದ್ರೆ 45 ಸ್ಕ್ವೇರ್ ಏನಾಗುತ್ತಪ್ಪ ಇಲ್ಲಿ? 45 ಸ್ಕ್ವೇರ್ ಅಂದ್ರೆ ಫಸ್ಟ್ ಏನ್ ಮಾಡ್ತೀವಿ? ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 25 ಫಿಕ್ಸು. ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ? 4 ಇಂಟು ನೆಕ್ಸ್ಟ್ ನಂಬರ್. ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ? 5. 4 ಇಂಟು 5 ಅಂದ್ರೆ ಏನಾಯ್ತು? 20. ನಂಬರ್ ಏನ್ ಬರುತ್ತೆ? 2025. ಅದೇ ತರ ಇವಾಗ ನನಗೆ 55 ಸ್ಕ್ವೇರ್ ಏನಾಗುತ್ತೆ ಹೇಳಿ ನೋಡೋಣ? 50 ಸ್ಕ್ವೇರ್ ಬರ್ಬೇಕು. 55 ಸ್ಕ್ವೇರ್ ಬರ್ಬೇಕಾ? ಫಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಅಲ್ಲಿ 25 ಬರಿತೀವಿ. 5 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 6. 6 ಇಂಟು 5 ಅಂದ್ರೆ ಏನಾಗಿರುತ್ತೆ? 30 ಅಂದ್ರೆ 3025. ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ರೆ ನಿಮ್ಗೆಲ್ರಿಗೂ 65 ಸ್ಕ್ವೇರ್ ಏನಾಗಿರುತ್ತೆ? 75 ಸ್ಕ್ವೇರ್ ಏನಾಗಿರುತ್ತೆ? 85 ಸ್ಕ್ವೇರ್ ಇದೆಲ್ಲ ನನಗೆ ಕಮೆಂಟ್ ಸೆಕ್ಷನ್‌ಲಿ ನಿಮ್ಮ ಆನ್ಸರ್ಸ್ ಮೂಲಕ ತಿಳಿಸ್ಕೊಡಿ. 85 ಸ್ಕ್ವೇರ್ ಆಂಡ್ 95 ಸ್ಕ್ವೇರ್ ಇದಕ್ಕೆಲ್ಲದಕ್ಕೂ ಆನ್ಸರ್ಸ್ ನೀವು ನನಗೆ ಎಲ್ಲಿ ತಿಳಿಸ್ಕೊಡ್ತೀರಾ? ಕಮೆಂಟ್ ಸೆಕ್ಷನ್‌ನಲ್ಲಿ ತಿಳಿಸ್ಕೊಡಿ. ಆಂಡ್ ಪ್ರತಿಯೊಂದು ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಹಾಗಾದ್ರೆ ನೆಕ್ಸ್ಟ್ ಇದು ಕೇಸ್ 1 ಆಯ್ತು. ನೆಕ್ಸ್ಟ್ ಏನಾಗಿರುತ್ತೆ? ಕೇಸ್ 2. ಕೇಸ್ 2 ಅಲ್ಲಿ ಏನ್ ಬರುತ್ತೆ? ಫೈಂಡಿಂಗ್ ಸ್ಕ್ವಯರ್ಸ್ ಆಫ್ ನಂಬರ್ಸ್ ಬಿಟ್ವೀನ್ 25 ಅಂಡ್ 75. ಯಾವುದಾದ್ರೂ 2 ಡಿಜಿಟ್ ನಂಬರು 25 ಮತ್ತೆ 75 ಮಧ್ಯೆ ಬಂದ್ರೆ ಸ್ಕ್ವಯರ್ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾವಿಲ್ಲಿ
ಕಲಿಯಕ್ಕೆ ಹೊರಟಿದೀವಿ. ನೋಡಿ ಇದಕ್ಕೆ ನಾನು ನಿಮ್ಗೆ ಪ್ರೀ ರಿಕ್ವಿಸಿಟ್ ಏನಂತ ಹೇಳಿದ್ದೆ? 25 ವರೆಗೂ ಸ್ಕ್ವೇರ್ಸ್ ಬರ್ಬೇಕು. ನೋಡಿ ಸ್ಕ್ವೇರ್ಸ್‌ನ 25 ವರೆಗೂ ಇಲ್ಲಿ ಬರೆದಿಟ್ಬಿಟ್ಟಿದೀನಿ. ಏನಕ್ಕಂದ್ರೆ ಇದರ ಬಳಕೆ ಇವಾಗ ನಮ್ಗೆ ಇಲ್ಲಿ ಜಾಸ್ತಿ ಆಗತ್ತೆ. ಸರ್ ಯಾವ ತರ ಬಳಕೆ ಆಗತ್ತೆ ಅಂತ ಕೇಳೋದಾದ್ರೆ, ಯಾವ್ದಾದ್ರು ನಂಬರ್ 25 ಮತ್ತೆ 75 ಮಧ್ಯೆ ಇದ್ರೆ ಅದ್ರ ಸ್ಕ್ವೇರ್ಸ್ ಕಂಡುಹಿಡಿಬೇಕು ಅಂದ್ರೆ 2 ಬೇಸಸ್‌ನ ತಗೋತೀವಿ. ಏನದು 2 ಬೇಸಸ್ಸು? ಒಂದು ಬೇಸ್ ಆಗಿರುತ್ತೆ 25 ಮತ್ತೊಂದು ಬೇಸ್ ಆಗಿರುತ್ತೆ 50. ಇವಾಗ 49 ಸ್ಕ್ವೇರ್ ಕಂಡುಹಿಡಿಬೇಕು ಅಂದ್ರೆ ಹೆಂಗ್ ಕಂಡುಹಿಡಿಯೋದಪ್ಪ ಅಂತ ಹೇಳಿದ್ರೆ, ಇಲ್ಲಿ 49ನ ಮೊದಲಿಗೆ ಬರ್ಕೋತೀನಿ. 50 ಇಂದ 49ಗೆ ಡಿಫರೆನ್ಸ್ ಏನಾಗುತ್ತೆ? 1. 1 ಸ್ಕ್ವೇರ್ ಏನಾಗುತ್ತೆ? 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ. ಬಟ್ ನನಗಿಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟು ಡಿಜಿಟ್ ಬರ್ಬೇಕು? 2 ಡಿಜಿಟ್ ಬರ್ಬೇಕು. 1 ಅನ್ನ 2 ಡಿಜಿಟ್ಸ್ ತರ ಬರಿಬೇಕಾದ್ರೆ ಏನಂತ ಬರಿಬೇಕು? 0, 1 ಅಂತ ಬರಿಬೇಕಾಗತ್ತೆ. ಸರ್ ಇವಾಗ 0, 1 ರೈಟ್ ಹ್ಯಾಂಡ್ ಸೈಡ್ ಆಯ್ತು. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೆಂಗ್ ಬರುತ್ತೆ? 25 ಇಂದ 49 ಮಧ್ಯೆ ವ್ಯತ್ಯಾಸ ಏನು? 24 ಅಲ್ವಾ? ಆ ಡಿಫರೆನ್ಸ್‌ನ ಡೈರೆಕ್ಟ್ ಆಗಿ ಬರ್ಕೋತೀರಾ. ಆ ಡಿಫರೆನ್ಸ್‌ನ ಡೈರೆಕ್ಟ್ ಆಗಿ ಬರ್ಕೋತೀವಿ. ಸೊ ಆನ್ಸರ್ ಏನಾಗಿರುತ್ತೆ? 2401. ಎಲ್ರಿಗೂ ಅರ್ಥ ಆಗಿದೆ ಅಂದ್ರೆ ಇವಾಗ ನೋಡಿ ಇನ್ನೊಂದ್ 2 ಕ್ವೆಶ್ಚನ್ ನೋಡೋಣ. 25 ಇದೆ, 50 ಇದೆ. ಇವಾಗ 52 ಸ್ಕ್ವೇರ್ ಕಂಡುಹಿಡಿಬೇಕು. ಸರ್ 52 ಅನ್ನೋದು 50 ಗಿಂತ ಜಾಸ್ತಿ ಬರುತ್ತಲ್ಲ ನೋಡಿ 25 ಮತ್ತೆ 75 ಮಧ್ಯೆ ಇದ್ರೇನೆ 25 ಮತ್ತೆ 50 ಅಂತ ಬೇಸ್ ತಗೋತೀವಿ. ಸೊ ಅದು 50 ಗಿಂತ ಜಾಸ್ತಿ ಇರಬಹುದು. 75 ಒಳಗಡೆ ಇರ್ಬೇಕಷ್ಟೇ. ಸೊ ಫಸ್ಟ್‌ಗೆ 50 ಮತ್ತೆ 52ಗೆ ವ್ಯತ್ಯಾಸ ಏನು? 2 ಅಲ್ವಾ? ಆದ್ರೆ 2 ಸ್ಕ್ವೇರ್ ಅಂತ ಬರ್ಕೋತೀವಿ, 4 ಅಂತ ಬರ್ಕೋತೀವಿ. ಅಂದ್ರೆ 0, 4 ರೈಟ್ ಹ್ಯಾಂಡ್ ಸೈಡ್ ಫಿಕ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ? 25 ಇಂದ 52ಗೆ ವ್ಯತ್ಯಾಸ ಏನ್ ಬರುತ್ತೆ? 27. ಸೊ ಆನ್ಸರ್ ಏನಾಗಿರುತ್ತೆ? 2704. ಐ ಹೋಪ್ ಎವ್ರಿಬಡಿ ಹಿಯರ್ ಇಸ್ ಏಬಲ್ ಟು ಅಂಡರ್‌ಸ್ಟ್ಯಾಂಡ್ ದಿಸ್. ಇನ್ನೊಂದ್ 2 ಕ್ವೆಶ್ಚನ್ ನೋಡೋಣ ಬನ್ನಿ. ಏನಾಗಿರುತ್ತೆ ಇನ್ನೊಂದ್ 2 ಕ್ವೆಶ್ಚನ್ ತಗೊಂಡ್ರೆ ಲೆಟ್ಸ್ ಸೇ 25 ಅಂಡ್ 50. 25 ಬಂತು, 50 ಬಂತು. ಲೆಟ್ಸ್ ಸೇ ಐ ವಾಂಟ್ ಟು ಫೈಂಡ್ 39 ಸ್ಕ್ವೇರ್. ಇವಾಗ ಓಕೆ 38 ಸ್ಕ್ವೇರ್ ಕಂಡುಹಿಡಿಯೋಣ. 50 ಇಂದ 38 ಡಿಫರೆನ್ಸ್ ಎಷ್ಟು ಬರುತ್ತಪ್ಪ? 12. 12 ಸ್ಕ್ವೇರ್ ಏನಾಯ್ತು? 144. ಸರ್ 144 ಬರುತ್ತೆ. 2 ಡಿಜಿಟ್ ಮಾತ್ರ ಬರಿಬೇಕಲ್ಲ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಮತ್ತೆ 1 ಏನ್ ಮಾಡೋದು? 1 ನ ಕ್ಯಾರಿ ತಗೋತೀವಿ. ಏನ್ ಮಾಡ್ತೀವಿ? 1 ನ ಕ್ಯಾರಿ ತಗೋತೀವಿ. ಇವಾಗ 1 ನ ಕ್ಯಾರಿ ತಗೊಂಡ್ರೆ 25 ಪ್ಲಸ್ 38 ಅಂದ್ರೆ ಎಷ್ಟಾಯ್ತು? 13. 13 ಪ್ಲಸ್ 1 ಕ್ಯಾರಿ ಅಂದ್ರೆ ಏನಾಯ್ತು? 1444. ಅರ್ಥ ಆಯ್ತಲ್ಲ? ಇನ್ನೊಂದು ಕ್ವೆಶ್ಚನ್ ನೋಡೋಣ ಇದೇ ತರ. ಸೊ ನನ್ನ ಬೇಸಿಸ್ ಯಾವ್ದಾಗಿರುತ್ತೆ? 25 ಮತ್ತೆ 50 ಅನ್ನೋದು ನನ್ನ ಬೇಸಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನೇನಾದ್ರು 64 ಸ್ಕ್ವೇರ್ ಕಂಡುಹಿಡಿಬೇಕು ಅಂತ ತಿಳ್ಕೊಳ್ಳಿ. ಸೊ ಏನ್ ಮಾಡ್ಬೇಕಪ್ಪ? 64ನ ಮಧ್ಯದಲ್ಲಿ ಬರ್ಕೋತೀವಿ. ಇವಾಗ 50 ಇಂದ 64ಗೆ ವ್ಯತ್ಯಾಸ ಏನು? 14. 14 ಸ್ಕ್ವೇರ್ ಏನಾಗುತ್ತೆ? 196. 96 ಇಲ್ಲಿ ಬರ್ಕೋತೀವಿ. 1 ನ ಕ್ಯಾರಿ ತಗೋತೀವಿ. 1 ಐ ಮೀನ್ 25 ಇಂದ 64ಗೆ ವ್ಯತ್ಯಾಸ ಎಷ್ಟಿದೆಯಪ್ಪ? ಸೊ 25 ಇಂದ 64ಗೆ ಡಿಫರೆನ್ಸ್ ಬಂದ್ಬಿಟ್ಟು 39 ಅಂತ ಬರುತ್ತೆ. 39 ಪ್ಲಸ್ 1 ಅಂದ್ರೆ ಎಷ್ಟಾಯ್ತು? 40. ಸೊ ಆನ್ಸರ್ ಏನಾಯ್ತು? 4096. ಇಲ್ಲಿವರೆಗೂ ಅರ್ಥ ಆಯ್ತು ಅಂದ್ರೆ ನನ್ಗಿವಾಗ 72 ಸ್ಕ್ವೇರ್ ಏನಾಗಿರುತ್ತೆ? ಮತ್ತೆ 31 ಸ್ಕ್ವೇರ್ ಏನಾಗಿರುತ್ತೆ? ಇವೆರಡಕ್ಕೂ ಆನ್ಸರ್‌ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಮರಿಬೇಡಿ, ಮಿಸ್ ಮಾಡ್ಬೇಡಿ. 72 ಸ್ಕ್ವೇರ್ ಏನಾಗಿರುತ್ತೆ? 31 ಸ್ಕ್ವೇರ್ ಏನಾಗಿರುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮೆಲ್ಲರ ಕಡೆಯಿಂದ ನನಗೆ ಆನ್ಸರ್. ನೆಕ್ಸ್ಟ್ ಇಲ್ಲಿವರೆಗೂ ಆಯ್ತು ಅಂದ್ರೆ ಏನಾಗಿರುತ್ತಪ್ಪ? ನೆಕ್ಸ್ಟ್ ಸ್ಕ್ವಯರ್ಸ್ ಕೇಸ್ 3. ಕೇಸ್ 3 ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫೈಂಡಿಂಗ್ ಔಟ್ ಸ್ಕ್ವಯರ್ಸ್ ಬಿಟ್ವೀನ್ 75 ಅಂಡ್ 100. ಇವಾಗ 75 ಅಂಡ್ 100ಗೆ ಯಾವ ತರ ಫಾಲೋ ಮಾಡ್ತೀವಿ? ಫಸ್ಟ್ ಎಂಡಿಂಗ್ ವಿತ್ 5 ಕೇಸ್ 1 ನೋಡಿದ್ರಿ. ಕೇಸ್ 2 ಅಲ್ಲಿ ಏನ್ ನೋಡಿದ್ವಿ? ನಾವು ನಂಬರ್ಸ್ ಬಿಟ್ವೀನ್ 25 ಅಂಡ್ 75. ಇಲ್ಲಿ ನಂಬರ್ಸ್ ಬಿಟ್ವೀನ್ 75 ಅಂಡ್ 100 ಇದನ್ನ ಮಾಡಿದ್ರೆ ಎಲ್ಲಾ 2 ಡಿಜಿಟ್ ನಂಬರ್ಸ್ ಸ್ಕ್ವಯರ್ಸ್ ನಿಮ್ಗೆ ಇಲ್ಲಿ ಕವರ್ ಆಗ್ಬಿಡತ್ತೆ. ಸೊ ಯಾವ ರೀತಿ ಕಂಡುಹಿಡಿಯೋದು ಇಲ್ಲಿ ಅಂತ ಕೇಳಿದ್ರೆ ಇವಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಒಂದೇ ಬೇಸ್‌ನ ತಗೋತೀವಿ. ಯಾವ್ದದು 1 ಬೇಸು? 100 ಅಂತ ತಗೋತೀವಿ. ಯಾವ ಬೇಸ್ ತಗೋತೀವಿ ಇಲ್ಲಿ? ಒಂದು ಬೇಸ್ ಬಂದ್ಬಿಟ್ಟು 100 ಅಂತ ಆಗುತ್ತೆ. ಇವಾಗ ಹಾಗಾದ್ರೆ ಸರ್ ಇವಾಗ 99 ಸ್ಕ್ವೇರ್ ಏನಾಗಿರುತ್ತೆ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು? ಡಿಫರೆನ್ಸ್ ತಗೊಳ್ಳೋಣ. 100 ಇಂದ 99 ಬರ್ಕೋತೀನಿ ಫಸ್ಟ್. ಇಲ್ಲಿ ಡಿಫರೆನ್ಸ್. ಒಂದೇ ನಿಮಿಷ. ಡಿಫರೆನ್ಸ್ ಏನ್ ಬಂತು? 1. ಅಂದ್ರೆ 1 ಸ್ಕ್ವೇರ್ ಏನಾಗಿರುತ್ತೆ? 0, 1 ಅಂತ ಬರ್ಕೋಬೇಕಾ? ಏನಕ್ಕಂದ್ರೆ ಲಾಸ್ಟ್ ಅಲ್ಲಿ 2 ಡಿಜಿಟ್ಸ್ ಬರ್ಬೇಕು. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀವಿ? ಈ 98 ಇಂದ ಈ 1 ನ ಮೈನಸ್ ಮಾಡ್ತೀವಿ. 99 ಮೈನಸ್ 1 ಏನಾಯ್ತು? 9801 ನೋಡಿ ತುಂಬಾ ಸಿಂಪಲ್. ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನ್ಸ್ಬೋದು. ಏನಕ್ಕಂದ್ರೆ ಫಸ್ಟ್ ಟೈಮ್ ನೋಡ್ತಿರೋದಲ್ಲ ಈ ತರ. 100 ಇದೆ, 98 ಮೊದ್ಲಿಗೆ ಏನ್ ಮಾಡ್ಬೇಕು? ಡಿಫರೆನ್ಸ್ ತಗೋಬೇಕು. 100 ಇಂದ 98 ಡಿಫರೆನ್ಸ್ ಎಷ್ಟು? 2. 2 ಸ್ಕ್ವೇರ್ ಏನ್ ಬರುತ್ತೆ? 4 ಅಂದ್ರೆ ಏನ್ ಬರ್ಕೋಬೇಕು? 04 ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನಾಗುತ್ತಪ್ಪ 04 ಅಂತ ಬರ್ಕೊಂಡ್ಮೇಲೆ 98 ಇಂದ 2 ನ ಮೈನಸ್ ಮಾಡಿ. 98 ಇಂದ 2 ನ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 96. ಸೊ ಆನ್ಸರ್ ಏನ್ ಬರುತ್ತೆ? 9604. ನೆಕ್ಸ್ಟ್ 100 ಇದೆ.
97 ಬರುತ್ತೆ. ಸೊ ಇವಾಗ ಡಿಫರೆನ್ಸ್ ನೋಡಿ. 100 ಇಂದ 97 ಡಿಫರೆನ್ಸ್ ಏನ್ ಬರುತ್ತೆ? 3. 3 ಸ್ಕ್ವೇರ್ ಏನ್ ಬರುತ್ತೆ? 9. 9 ಅಂದ್ರೆ ಏನ್ ಬರ್ಕೋತೀವಿ? 09. 97 ಮೈನಸ್ 3 ಏನಾಗಿರುತ್ತೆ? 94. ಸೊ ಆನ್ಸರ್ ಏನ್ ಬರುತ್ತೆ? 940. ಅರ್ಥ ಆಗ್ತಿದೆಯಲ್ಲ? ಐ ಹೋಪ್ ಎವ್ರಿಬಡಿ ಈಸ್ ಏಬಲ್ ಟು ಅಂಡರ್‌ಸ್ಟ್ಯಾಂಡ್ ದಿಸ್. ಸೊ ಇವಾಗ ಎಕ್ಸಾಕ್ಟ್ ಆಗಿ 2 ಡಿಜಿಟ್ಸ್ ಬಂದ್ರೆ ಏನ್ ಮಾಡ್ತೀವಿ? ಇವಾಗ ಲೆಟ್ಸ್ ಸೇ 94 ಸ್ಕ್ವೇರ್ ಕಂಡುಹಿಡಿಬೇಕು ನಾನಿಲ್ಲಿ. ಯಾವ ಸ್ಕ್ವೇರ್ ಕಂಡುಹಿಡಿಬೇಕು? 94 ಸ್ಕ್ವೇರ್. ಸೊ ಏನ್ ಮಾಡ್ತೀವಪ್ಪ? ಡಿಫರೆನ್ಸ್ ತಗೋತೀವಿ. ಮೊದಲಿಗೆ ಡಿಫರೆನ್ಸ್ ಏನ್ ಬರುತ್ತೆ? 100 ಇಂದ 94ಗೆ 6. 6 ಸ್ಕ್ವೇರ್ ಏನ್ ಬರ್ಕೋತೀವಿ? 36. 94 ಇಂದ 6ನ ತೆಗೆದ್ರೆ ಏನಾಗಿರುತ್ತೆ? 88. ಸೊ ಆನ್ಸರ್ ಏನಾಗಿರುತ್ತೆ? 8836. 8836. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಅದೇ ತರ ಇವಾಗ 100 ತಗೊಳ್ಳೋಣ. 100 ಇಂದ ನಾನು ಯಾವ ಸ್ಕ್ವೇರ್ ಕಂಡುಹಿಡಿಬೇಕು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸೇ ಐ ನೀಡ್ ಟು ಫೈಂಡ್ 84 ಸ್ಕ್ವೇರ್. ಡಿಫರೆನ್ಸ್ ಏನ್ ಬರುತ್ತಪ್ಪ 100 ಇಂದ 84ಗೆ? ಸೊ 100 ಇಂದ 84ಗೆ ಡಿಫರೆನ್ಸ್ ಬರೋದು 16. 16 ಸ್ಕ್ವೇರ್ ಏನಾಗಿರುತ್ತೆ? 256. 56 ಇಲ್ಲಿ ಬರಿತೀವಿ. 2ನ ಕ್ಯಾರಿ ತಗೋತೀವಿ. ಇವಾಗ 84 ಇಂದ 16ನ ಮೈನಸ್ ಮಾಡಿದ್ರೆ ಎಷ್ಟಾಗಿರುತ್ತಪ್ಪ? 78. 78. ಇಲ್ಲಿ 2 ಕ್ಯಾರಿ ತಗೊಂಡಿದ್ವಲ್ಲ +2 ಅಂದ್ರೆ ಏನಾಗಿರುತ್ತೆ? 8056. 8056 ಅನ್ನೋದು ಆನ್ಸರ್ ಬರುತ್ತೆ. ಕರೆಕ್ಟ್ ಆಗಿ ಮಾಡಿದೀವಾ? ಸಾರಿ. ಇದು 68 ಬರುತ್ತೆ ನಾಟ್ 78. 68 ಪ್ಲಸ್ 2 ಅಂದ್ರೆ 7056. ನಮ್ಮ ಆನ್ಸರ್ ಏನ್ ಬರುತ್ತೆ? 7056. ಅರ್ಥ ಆಗ್ತಿದ್ಯಾ? ಎಲ್ರಿಗೂ ಇದು ಅರ್ಥ ಆಗ್ತಿದೆ ಅಂದ್ರೆ ವಾಟ್ ವಿಲ್ ಬಿ 81 ಸ್ಕ್ವೇರ್? 81 ಸ್ಕ್ವೇರ್ ಏನಾಗಿರುತ್ತೆ? ಅಂಡ್ 89 ಸ್ಕ್ವೇರ್ ಏನಾಗಿರುತ್ತೆ? 89 ಬೇಡ ಲೆಟ್ಸ್ ಸೇ 88. 88 ಸ್ಕ್ವೇರ್ ಏನಾಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಐ ವಾಂಟ್ ಯು ಪೀಪಲ್ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್. ಇಲ್ಲಿವರೆಗೂ ಅರ್ಥ ಆಯ್ತು ಅಂದ್ರೆ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಅಂಡ್ ಈ ವಿಡಿಯೋ ಅಲ್ಲಿ ಯಾವ್ದಾದ್ರು 2 ಡಿಜಿಟ್ ನಂಬರ್ಸ್ ಬಂತು ಅಂದ್ರೆ ಯಾವ ರೀತಿ ಸ್ಕ್ವೇರ್ಸ್ ನ ತುಂಬಾ ಬೇಗ ಕಂಡುಹಿಡಿಯೋದು ಅಂತ ಕಲ್ತಿದೀವಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಅದಷ್ಟೇ ಅಲ್ದಿರ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದನ್ನ ಶೇರ್ ಮಾಡಿ. ಅಂಡ್ ಲಾಸ್ಟ್‌ಗೆ ನೀವು ಇದೇ ತರ ವಿಡಿಯೋಸ್‌ನ ಮಿಸ್ ಮಾಡಬಾರ್ದು ಅಂದ್ರೆ ನಮ್ಮ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ದಟ್ಸ್ ಆಲ್ ಫ್ರಮ್ ಮಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ ಎವ್ರಿವನ್.